ಧ್ಯಾನ ಶಿಬಿರದಲ್ಲಿ 10 ದಿನ. ಭಾರತಿ ಭಟ್. ಒಂದನೇ ದಿನ ಉಸಿರನ್ನು ಗಮನಿಸುವುದು. ಬೆಳಗಿನ ಜಾವ 4 ಗಂಟೆಗೆ ಬೆಲ್ಲಿನ ಸದ್ದು ಕೇಳಿಸಿತು. ನಾನು ರಾತ್ರಿ ಮಲಗುವ ಮೊದಲು ಬಾತ್ ಟವೆಲ್ಲು, ಟೂತ್ ಬ್ರಷ್ ಮತ್ತು ಟೂತ್ಪೇಸ್ಟ್ಗಳನ್ನು ಬ್ಯಾಗಿನ ಮೇಲ್ಭಾಗದಲ್ಲಿಟ್ಟಿದ್ದೆ. ಬೆಲ್ಲಿನ ಸದ್ದು ಕೇಳಿಸಿದೊಡನೆ ಮೊದಲನೆಯದಾಗಿ ನಾನು ಬಾಗಿಲು ತೆಗೆದು ಹೊರಗೆ ಹೋಗಿ ನನ್ನ ಪ್ರಾತಃ ವಿಧಿಗಳನ್ನು ಮುಗಿಸಿ ಬಂದೆ. ತಡ ಮಾಡಿದರೆ ಕ್ಯೂನಲ್ಲಿ ನಿಲ್ಲಬೇಕಾಗುತ್ತದೆ. ಅಲ್ಲಿ 4 ಬಚ್ಚಲು ಕೋಣೆ ಮತ್ತು 4 ಶೌಚಾಲಯ ಮಾತ್ರವಿತ್ತು. 4:30 ಗಂಟೆಗೆ ಇನ್ನೊಮ್ಮೆ ಬೆಲ್ಲು ಬಾರಿಸುವ ಸದ್ದು ಕೇಳಿಸಿತು. ಈ ದಿನ 1ನೇ ದಿನ ಎಂದುಕೊಳ್ಳುತ್ತಾ ನಾನು ಇತರ ಹೆಂಗಸರ ಜೊತೆ ದಮ್ಮ ಹಾಲಿಗೆ ಹೋದೆ. ಗುರುಗಳು ಹಿಂದಿನ ದಿನ ಹೇಳಿಕೊಟ್ಟಂತೆ ಕಣ್ಣು ಮುಚ್ಚಿ ಕುಳಿತು ನನ್ನ ಉಸಿರನ್ನು ಗಮನಿಸುತ್ತಾ ಇರತೊಡಗಿದೆ. ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಟುಕೊಳ್ಳಲು ಕಷ್ಟಪಡಬೇಕಾಯಿತು. ಬೇರೆ ಬೇರೆ ಆಲೋಚನೆಗಳು ಆಗಾಗ ಬರುತ್ತಿದ್ದುವು. ಮನಸ್ಸು ಬೇರೆ ಕಡೆ ಓಡುತ್ತದೆ ಎಂದು ಅನಿಸಿದೊಡನೆ ಇನ್ನೊಮ್ಮೆ ಉಸಿರಾಟದ ವೇಗವನ್ನು ಜಾಸ್ತಿ ಮಾಡಿ ಅದನ್ನೇ ಗಮನಿಸತೊಡಗಿದೆ. 10 ನಿಮಿಷವಾದಾಗ ಕಾಲಿನ ಮಂಡಿ ಪಾದ ನೋವಾಗತೊಡಗಿತು. ಆದಷ್ಟು ಬೇಗ ಇಲ್ಲಿಂದ ಹೊರಟು ಹೋಗುತ್ತೇನೆ, ನನ್ನಿಂದ ಈ ಧ್ಯಾನ ಸಾಧ್ಯವಿಲ್ಲ ಎಂದುಕೊಳ್ಳತೊಡಗಿದೆ. ಆದರೆ ಇನ್ನೊಂದು ಮನಸ್ಸು ಹೇಳುತ್ತಿತ್ತು, ಧ್ಯಾನ ಮಾಡೋದ್ರಿಂದ ಬಂದವಳು ಹೀಗೆ ಹೆದರಿ ಓಡಿ ಹೋಗಬಾರದು. ಏನೇ ಆಗಲಿ ಇಲ್ಲಿ 10 ದಿನವಿದ್ದು ಗುರುಗಳು ಹೇಳಿದಂತೆ ಮಾಡಬೇಕು. ಅಲ್ಲದೆ ನಾನು ಅಲ್ಲಿಗೆ ಹೋದ ಉದ್ದೇಶ ಅಲ್ಲಿ 10 ದಿನವಿದ್ದು ವಿಪಶ್ಯನಾ ಧ್ಯಾನದ ಕುರಿತು ಬರೆಯಬೇಕೆಂಬುದಾಗಿತ್ತು. ಹಾಗಾಗಿ ಆ ಉದ್ದೇಶ ಪೂರ್ತಿಯಾಗದೆ ಅಲ್ಲಿಂದ ಓಡಿ ಹೋಗಬಾರದೆಂದು ನಿಶ್ಚಯ ಮಾಡಿದೆ. ಬೆಳಿಗ್ಗೆ 4:30ರಿಂದ 5:30 ತನಕ ಆ ದಿನ ನಾನು ಮಾಡಿದ ಧ್ಯಾನ ಸಮರ್ಪಕವಾಗಿರಲಿಲ್ಲ. ಆಗಾಗ ಕಣ್ಣು ತೆರೆದು ಸುತ್ತಮುತ್ತ ನೋಡುತ್ತಿದ್ದೆ ಮತ್ತು ಕುಳಿತ ಭಂಗಿಯನ್ನು 1/4 ಗಂಟೆಗೊಮ್ಮೆ ಬದಲಾಯಿಸುತ್ತಿದ್ದೆ. ಗುರುಗಳು ಹಾಲ್ಗೆ ಬಂದು ಇಂಗ್ಲೀಷು, ಹಿಂದಿ ಮತ್ತು ಕನ್ನಡ ಭಾಷೆಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಉಸಿರನ್ನು ಗಮನಿಸುತ್ತಿರಬೇಕು ಎಂದು ತಿಳಿಸಿದರು. ನನಗೆ ಒಂದು ಕಡೆಯಲ್ಲಿ ಕಾಲು ನೋವು ಮತ್ತು ಇನ್ನೊಂದು ಬೆನ್ನು ನೋವು ಮತ್ತು ಇನ್ನೊಂದು ಕಡೆಯಲ್ಲಿ ಮನಸ್ಸನ್ನು ಸೆಳೆದುಕೊಳ್ಳುವ ಬೇರೆ ಬೇರೆ ಆಲೋಚನೆಗಳು. ಇವನ್ನು ದೂರ ಸರಿಸಿ ಗುರುಗಳು ಹೇಳಿದಂತೆ ಉಸಿರನ್ನು ಗಮನಿಸುತ್ತಾ ಕುಳಿತುಕೊಳ್ಳಲು ಸಾಹಸ ಪಡಬೇಕಾಯಿತು. 1 ಗಂಟೆಯ ಧ್ಯಾನ ಮುಗಿದ ಮೇಲೆ 1 ಗಂಟೆ ಕಾಲ ನಾವೆಲ್ಲರೂ ಅದೇ ಹಾಲ್ನಲ್ಲಿ ಇರಬೇಕಾಗಿತ್ತು. ಟೇಪ್ ರೆಕಾರ್ಡರ್ನ ಕ್ಯಾಸೆಟ್ನಲ್ಲಿ ಗೋಯಂಕಾರವರು ಹಾಡಿದ ವಂದನಾ ಶ್ಲೋಕ ಕೇಳುತ್ತಿತ್ತು. ಅದನ್ನು ಕೇಳುತ್ತಿದ್ದಂತೆ ಮನಸ್ಸು ಶಾಂತವಾಯಿತು. 6:25 ಗಂಟೆಗೆ ಮಂಗಲಗೀತೆಯ ಶ್ಲೋಕ ಕೇಳಿಸಿತು. ಇದನ್ನು ಕೇಳಿ ತುಂಬ ಸಂತೋಷವಾಯಿತು. ಮಂಗಲಗೀತೆ ಮುಗಿದೊಡನೆ ನಮ್ಮ ಧ್ಯಾನದ ಅವಧಿ ಮುಗಿದು ಅಲ್ಲಿಂದ ಹೊರಗೆ ಹೋಗುವ ಸಮಯ ಬಂತು ಎಂದು ತಿಳಿಯಿತು. 6:30 ಗಂಟೆಗೆ ನಮ್ಮ ಬೆಳಗಿನ ತಿಂಡಿಯ ಸಮಯ. ಹಿಂದಿನ ದಿವಸ ಸಾಯಂಕಾಲ 5 ಗಂಟೆಯ ನಂತರ ಬೇರೇನೂ ತಿಂದಿರಲಿಲ್ಲ. ದಮ್ಮ ಹಾಲ್ನಿಂದ ನಾವು ಊಟದ ಕೋಣೆಗೆ ಹೋದೆವು. ಅಲ್ಲಿ ಬೆಳಗ್ಗಿನ ತಿಂಡಿ ರೆಡಿಯಾಗಿತ್ತು. ದಮ್ಮ ಸೇವಕಿಯೊಬ್ಬಳು ಕಾದು ನಿಂತಿದ್ದಳು. ನಾವು ಕ್ಯೂವಿನಲ್ಲಿ ನಿಂತು ಅಲ್ಲಿ ಇರಿಸಿದ ತಟ್ಟೆ ಮತ್ತು ಚಮಚಗಳನ್ನು ತೆಗೆದುಕೊಂಡು ಅವಳ ಬಳಿ ಬಂದಾಗ ಆಕೆ ನಮ್ಮ ತಟ್ಟೆಗೆ ತಿಂಡಿ ಹಾಕಿ ಅದರ ಮೇಲೆ ಚಟ್ನಿ ಹಾಕಿದಳು. ನನ್ನ ಗ್ಲಾಸಿಗೆ ಹಾಲು ಹಾಕಿದಳು. ಅಲ್ಲಿ ಪಕ್ಕದಲ್ಲಿ ಸಕ್ಕರೆ, ಬೆಲ್ಲ ಮತ್ತು ಉಪ್ಪು ಇಟ್ಟಿದ್ದರು. ನಾನು ನನ್ನ ಗ್ಲಾಸಿನ ಹಾಲಿಗೆ ಸ್ವಲ್ಪ ಬೆಲ್ಲ ಹಾಕಿ ಚಾಪೆಯಲ್ಲಿ ಕುಳಿತು ತಿಂಡಿ ತಿಂದೆ. ತರಕಾರಿಗಳಿಂದ ಕೂಡಿದ ಉಪ್ಪಿಟ್ಟು ತುಂಬ ರುಚಿಯಾಗಿತ್ತು. 6:45 ಗಂಟೆಗೆ ನಾವು ನಮ್ಮ ವಿಶ್ರಾಂತಿ ಕೋಣೆಗೆ ಹೋದೆವು. ಅನಂತರ 8 ಗಂಟೆಯ ತನಕ ವಿಶ್ರಾಂತಿಯ ಸಮಯ. ಕೆಲವರು ಸ್ನಾನ ಮಾಡಲು ಹೋದರು. ಇನ್ನು ಕೆಲವರು ಅಂಗಳದಲ್ಲಿ ವ್ಯಾಯಾಮ ಮಾಡುತ್ತಿದ್ದರು. ನಾನು ಸ್ನಾನ ಮಾಡಲು ಹೋಗಲಿಲ್ಲ. 11 ಗಂಟೆಯ ಊಟದ ನಂತರ ಬಿಸಿನೀರಿನಲ್ಲಿ ಆರಾಮದಿಂದ ಸ್ನಾನ ಮಾಡಬಹುದೆಂದು ಆಲೋಚಿಸಿ ನಿಶ್ಚಿಂತೆಯಿಂದ ಮಲಗಿದೆ. 8 ಗಂಟೆಗೆ ಬೆಲ್ಲಿನ ಸದ್ದು ಕೇಳಿಸಿತು. ನಾವು ದಮ್ಮ ಹಾಲ್ಗೆ ಹೋದೆವು. ಬೆಳಗಿನಂತೆ ನಾನು ಧ್ಯಾನ ಮಾಡಲು ಕುಳಿತೆ. 1 ಗಂಟೆಯ ಧ್ಯಾನದ ನಂತರ ಗುರುಗಳು ಹೆಂಗಸರು 5-6 ಮಂದಿಯನ್ನು ಕರೆದು ಅವರ ಬಳಿ ಕುಳಿತುಕೊಳ್ಳಲು ಹೇಳಿದರು. ಅವರೊಡನೆ ಪ್ರಶ್ನೆ ಕೇಳಿ ಅವರ ಉತ್ತರವನ್ನು ಪಡೆದು ಅವರಿಗೆ ಯಾವ ರೀತಿಯಲ್ಲಿ ಧ್ಯಾನ ಮಾಡಬೇಕೆಂದು ತಿಳಿಸುತ್ತಿದ್ದರು. ನನ್ನ ಹೆಸರು ಕರೆದಾಗ ನಾನು ನನ್ನ ದಿಂಬನ್ನು ತೆಗೆದುಕೊಂಡು ಹೋಗಿ ಅವರ ಎದುರು ಕುಳಿತೆ. ನನ್ನ ಜೊತೆಯಲ್ಲಿ ಇನ್ನೂ 4 ಮಂದಿ ಇದ್ದರು. ಮೂಗಿನೊಳಗೆ ಉಸಿರು ಹೋಗುವಾಗ ಮತ್ತು ಮೂಗಿನಿಂದ ಉಸಿರು ಹೊರಗೆ ಬರುವಾಗ ನಿಮಗೆ ಯಾವುದಾದರೂ ಅನುಭವವಾಗುತ್ತಿದೆಯೇ ಎಂದು ನನ್ನ ಹತ್ತಿರ ಕೇಳಿದರು. ನನಗೆ ಮೂಗಿನ ಬುಡದಲ್ಲಿ ಬಿಸಿಯ ಅನುಭವವಾಗುತ್ತದೆ ಎಂದು ಹೇಳಿದೆ.
ನನ್ನ ಬಳಿ ಕುಳಿತ ಇತರ ಹೆಂಗಸರು ಒಬ್ಬೊಬ್ಬರು ಒಂದೊಂದು ಅನುಭವವನ್ನು ಹೇಳಿದರು. ಒಬ್ಬಾಕೆ ಏನೂ ಆಗುತ್ತಿಲ್ಲವೆಂದು ಹೇಳಿದಳು. ಅನಂತರ ಗುರುಗಳು ನಮಗೆ 2 ನಿಮಿಷ ಅಲ್ಲಿ ಕುಳಿತು ಧ್ಯಾನ ಮಾಡಲು ಹೇಳಿದರು. ಧ್ಯಾನದ ನಂತರ ನಾವು ನಮ್ಮ ದಿಂಬನ್ನು ತೆಗೆದುಕೊಂಡು ನಮ್ಮ ಜಾಗಕ್ಕೆ ಹೋಗಿ ಕುಳಿತು ಪುನಃ ಧ್ಯಾನ ಮಾಡತೊಡಗಿದೆವು. 11 ಗಂಟೆಗೆ ಬೆಲ್ಲಿನ ಸದ್ದು ಕೇಳಿಸಿತು. ನಾವು ಊಟಕ್ಕೆ ಹೋದೆವು. ಊಟಕ್ಕೆ ಬೀನ್ಸ್ ಪಲ್ಯ, ಚಪಾತಿ, ಅನ್ನ, ಸಾರು, ಹಸಿ ತರಕಾರಿ ಮತ್ತು ಮಜ್ಜಿಗೆ ಇತ್ತು. ಊಟದ ನಂತರ 1 ಗಂಟೆಯ ತನಕ ವಿಶ್ರಾಂತಿಯ ಸಮಯ. ನಾನು ಸ್ನಾನ ಮಾಡಿ ಬಟ್ಟೆ ಒಗೆದು ಒಣಗಲು ಹಾಕಿದೆ. ಆಗ ಮಧ್ಯಾಹ್ನ 12 ಗಂಟೆಯಾಗಿತ್ತು. ಸ್ವಲ್ಪ ಹೊತ್ತು ಮಲಗಿ ನಿದ್ರಿಸಿದೆ. ಮಧ್ಯಾಹ್ನ 1 ಗಂಟೆಗೆ ಬೆಲ್ ಕೇಳಿಸಿತು. ನಾವು ದಮ್ಮ ಹಾಲಿಗೆ ಹೋದೆವು. ಪುನಃ 1 ಗಂಟೆ ಧ್ಯಾನ ಮತ್ತು ವಿಶ್ರಾಂತಿ. ಸಾಯಂಕಾಲ 4 ಗಂಟೆಗೆ ಗುರುಗಳು ಬೆಳಗ್ಗೆ ಹೆಂಗಸನ್ನು ವಿಚಾರಿಸಿದಂತೆ ಒಮ್ಮೆಗೆ 6-7 ಮಂದಿ ಗಂಡಸರನ್ನು ಅವರ ಬಳಿಯೇ ಕರೆದು ಪ್ರಶ್ನೆ ಕೇಳಿದರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತಮಗಾಗುವ ಅನುಭವವನ್ನು ತಿಳಿಸಿದರು. ಎಲ್ಲ ಹೊಸ ಸಾಧಕರಿಗೂ ನನಗೆ ಆಗುವಂತೆ ಕಾಲು ನೋವು, ಬೆನ್ನು ನೋವು ಆಗುತ್ತಿತ್ತು ಎಂದು ನನಗೆ ತಿಳಿಯಿತು. ನಮ್ಮ ಧ್ಯಾನದ ಅವಧಿ ಮುಗಿಯುವುದಕ್ಕೆ ಸ್ವಲ್ಪ ಮೊದಲು ಗುರುಗಳು ಗೋಯಂಕಾರ್ ಅವರು ಹಾಡಿದ ಮಂಗಲಗೀತೆಯನ್ನು ಟೇಪ್ ರೆಕಾರ್ಡ್ನಲ್ಲಿ ಹಾಕಿದರು. ಅದು ಮುಗಿದಾಗ ನಮ್ಮ 1 ಗಂಟೆಯ ಧ್ಯಾನದ ಅವಧಿ ಮುಗಿಯಿತು. ಆ ದಿನ ರಾತ್ರಿ 7 ಗಂಟೆಗೆ ಗೋಯಂಕಾರ್ ಅವರ ಪ್ರವಚನವನ್ನು ಟೇಪ್ ರೆಕಾರ್ಡ್ನಲ್ಲಿ ಹಾಕಲಿದ್ದರು. ಆ ಪ್ರವಚನದಲ್ಲಿ ಗೋಯಂಕಾರ್ ಅವರು ಯಾವ ವಿಷಯವನ್ನು ತಿಳಿಸಲಿದ್ದಾರೆ ಎಂಬುದರ ಸಾರಾಂಶವನ್ನು ಗುರುಗಳು ಕನ್ನಡದಲ್ಲಿ ತಿಳಿಸಿದರು. ಅನಂತರ ನಾನು ಬಿಡುಗಡೆ ನಿಟ್ಟುಸಿರನ್ನು ಬಿಟ್ಟು ನೋವಿನ ಕಾಲನ್ನು ಬಿಡಿಸುತ್ತಾ ಎದ್ದು ನಿಂತು ಇತರರ ಜೊತೆ ಹಾಲಿನಿಂದ ಹೊರಗೆ ಬಂದೆ. ಕಾಲು ನೋವಾಗುತ್ತೆ ಎಂದು ನನ್ನ ಮಗಳ ಬಳಿ ಹೇಳುವಂತಿರಲಿಲ್ಲ. ಯಾರೊಡನೆಯೂ ಮಾತನಾಡಬಾರದು. ಆದರೆ ನಮ್ಮ ಹಾಲಿನಿಂದ ಹೊರಗೆ ಬಂದಾಗ ನನ್ನ ಕಾಲು ನೋವು ವಾಸಿಯಾಗುತ್ತಿತ್ತು. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಈ 3 ಭಾಷೆಗಳಲ್ಲಿ ಪ್ರವಚನದ ಕ್ಯಾಸೆಟ್ ಇದ್ದುದರಿಂದ ಪ್ರವಚನ ಕೇಳುವವರಿಗೆ ಬೇರೆ ಬೇರೆ ಕೋಣೆಗಳಲ್ಲಿ ಏರ್ಪಾಡು ಮಾಡಿದ್ದರು. ಇಂಗ್ಲೀಷ್ ಭಾಷೆಯಲ್ಲಿ ಪ್ರವಚನ ಕೇಳಲು ನಮ್ಮ ಹಾಲಿನಲ್ಲಿ ನನ್ನ ಜಾಗದಲ್ಲಿ ಕುಳಿತೆ. ಅಲ್ಲಿ TV ಇದ್ದುದರಿಂದ ವಿಡಿಯೋ ಮೂಲಕ ಪ್ರವಚನ ಕೇಳುವ ಏರ್ಪಾಡು ಮಾಡಿದ್ದರು. ಪ್ರವಚನ ಕೇಳಲು ಬೇಜಾರು ಎಂದು ಭಾವಿಸಿದ್ದು ನನಗೆ ಆ ದಿನ ಗೋಯಂಕಾರ್ ಅವರ ಪ್ರವಚನ ತುಂಬ ಇಷ್ಟವಾಯಿತು. ಅವರು ಪ್ರವಚನದ ಮಧ್ಯೆ ತಮಾಷೆಯಾಗಿ ಮಾತನಾಡುತ್ತಾ ಒಂದು ಚಿಕ್ಕ ಕಥೆಯನ್ನು ಹೇಳಿದರು. ಪ್ರವಚನ ಕೇಳುವಾಗ ನಾವು ಒಂದೇ ರೀತಿಯಲ್ಲಿ ಕುಳಿತುಕೊಳ್ಳಬೇಕೆಂಬ ನಿಯಮವಿರಲಿಲ್ಲ. ಕೆಲವರು ತಮ್ಮ ದಿಂಬನ್ನು ಗೋಡೆಯ ಬದಿಯಲ್ಲಿಟ್ಟು ಗೋಡೆ ಹೊರಗೆ ಕುಳಿತಿದ್ದರು. ನೆಲದಲ್ಲಿ ಕುಳಿತುಕೊಳ್ಳಲು ಕಷ್ಟವಾಗುವವರು ಬದಿಯಲ್ಲಿಟ್ಟ ಕುರ್ಚಿಯಲ್ಲಿ ಕುಳಿತಿದ್ದರು. ಆದರೆ ಆ ಹಾಲ್ನಲ್ಲಿ ನಾವು ಯಾವತ್ತೂ ನಿಶ್ಶಬ್ದದಿಂದ ಇರಬೇಕು. 8:15 ಗಂಟೆಗೆ ಪ್ರವಚನ ಮುಗಿಯಿತು. ಹಾಲಿನಿಂದ ನಾವು ಹೊರಗೆ ಬಂದೆವು. 5 ನಿಮಿಷದ ವಿರಾಮದ ನಂತರ ಬೆಲ್ ಕೇಳಿಸಿತು. ದಮ್ಮ ಹಾಲ್ಗೆ ಹೋದೆವು. ಸ್ವಲ್ಪ ಹೊತ್ತಿನ ನಂತರ ಹಿಂದಿ ಮತ್ತು ಕನ್ನಡದಲ್ಲಿ ಪ್ರವಚನ ಕೇಳಲು ಹೋದವರು ಹಾಲ್ಗೆ ಬಂದರು. 1/4 ಗಂಟೆಯ ಧ್ಯಾನದ ನಂತರ ಗುರುಗಳು ಕ್ಯಾಸೆಟ್ ಮೂಲಕ ನಾಳೆಯ ದಿನ ನಾವು ಯಾವ ರೀತಿ ಧ್ಯಾನ ಮಾಡಬೇಕೆಂಬುದನ್ನು ತಿಳಿಸಿದರು. ಅನಂತರ ಕ್ಯಾಸೆಟ್ನಲ್ಲಿ ಭವತು ಸಬ್ಬ ಮಂಗಲಂ ಎಂಬುದಾಗಿ 3 ಸಲ ಹೇಳುವುದು ಕೇಳಿಸಿತು. ಅದರ ಅರ್ಥ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದಾಗಿತ್ತು. ಆಗ ನಮ್ಮ ಮುಂದೆ ಕುಳಿತವರು ತಲೆ ಬಗ್ಗಿಸುವುದನ್ನು ನೋಡಿ ನಾನು ತಲೆ ತಗ್ಗಿಸಿದೆ. ಆನಂತರ ನೆಟ್ಟಗೆ ಕುಳಿತೆ. ಇನ್ನು ನಮಗೆ ಏನಾದರೂ ಪ್ರಶ್ನೆ ಕೇಳಲು ಇದೆಯೇ ಎಂದು ಗುರುಗಳು ನಮ್ಮನ್ನು ಕೇಳಿದರು. ಕೆಲವು ಸಾಧಕರು ಗುರುಗಳ ಬಳಿ ಬಂದು ಮೆಲುದನಿಯಲ್ಲಿ ಪ್ರಶ್ನೆ ಕೇಳಿದರು. ಗುರುಗಳು ಅವರಿಗೆ ಸಮಾಧಾನದಿಂದ ಮತ್ತು ಮೆಲ್ಲಗಿನ ಸ್ವರದಿಂದ ಉತ್ತರ ಕೊಟ್ಟರು. ಪ್ರಶ್ನೋತ್ತರಗಳು ಮುಗಿದ ನಂತರ ಗುರುಗಳು ಹೇಳಿದರು, ನೀವೆಲ್ಲ ಇನ್ನು ವಿಶ್ರಾಂತಿ ತೆಗೆದುಕೊಳ್ಳಿ. ಅನಂತರ ನಾವು ಸದ್ದು ಮಾಡದೆ ಅಲ್ಲಿಂದ ನಮ್ಮ ವಿಶ್ರಾಂತಿ ಕೋಣೆಗೆ ಹೋದೆವು. 1ನೇ ದಿನ ಕಳೆಯಿತು. ಇನ್ನು 9 ದಿನವಿದೆ ಎಂದು ನಾನು ಮನಸ್ಸಿನಲ್ಲಿ ಹೇಳಿಕೊಂಡೆ.